ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. ಅಫ್ಘಾನಿಸ್ತಾನದ ಜೊತೆಗೆ ಮ್ಯಾಚ್ ಗೆಲ್ಲುವುದರ ಮುಖಾಂತರ ಭಾರತವು ಸೆಮಿಫೈನಲ್ ಹೋಗುವುದು ಪಕ್ಕ ಆಗ್ತಾ ಇದೆ ಅಂತ ತಿಳ್ಕೊಂಡು ಹೇಳ್ಬೋದು. ಅಫ್ಘಾನಿಸ್ತಾನದ ವಿರುದ್ಧ ಭಾರತ ಆಡಿರ್ತಕ್ಕಂಥ ರೀತಿಯನ್ನು ನೋಡಿದರೆ ನಾವು 100% ಅನ್ಬೋದು ಭಾರತವು ಸೆಮಿಫೈನಲ್ ಹೋಗುವುದು ಪಕ್ಕ ಆಗಿದೆ ಅಂತ ತಿಳ್ಕೊಂಡು. ನಿನ್ನೆ ಪಂದ್ಯವನ್ನು ಗಮನಿಸ್ಕೊಂಡ್ರೆ ಟಾಸ್ ಆಯ್ದುಕೊಂಡು ಬ್ಯಾಟಿಂಗನ್ನು ಮಾಡಿರ್ತಕ್ಕಂಥ ಭಾರತವು 181 ರನ್ಗಳನ್ನು ಮಾಡ್ತದೆ. ಅದರ ಸವಾಲನ್ನು ಬೆನ್ನತ್ತಿರ್ತಕ್ಕಂತಹ ಅಫ್ಘಾನಿಸ್ತಾನವು 134 ರನ್ಗಳಿಗೆ ಆಲ್ಔಟ್ ಆಗ್ತದೆ. ಇಲ್ಲಿ ಭಾರತವು 47 ರನ್ಗಳಿಂದ ಈ ಮ್ಯಾಚನ್ನು ಗೆದ್ದುಕೊಳ್ತದೆ. ಇದು ಕೇವಲ ಗೆಲುವಲ್ಲ, ಇದು ಸೂಪರ್ 8ರ ಗೆಲುವು ಅಂತ ತಿಳ್ಕೊಂಡು ಹೇಳ್ಬೋದು. ಮೊದಲ ಪಂದ್ಯವನ್ನು ಗೆದ್ದುಕೊಂಡಾಯಿತು. ಈಗ ಮುಂದಿನ ಪಂದ್ಯ ಬಾಂಗ್ಲಾದೇಶದ ಜೊತೆಗೆ, ಅದಾದ ನಂತರ ಅದರ ಮುಂದಿನ ಪಂದ್ಯ ಆಸ್ಟ್ರೇಲಿಯಾ ಜೊತೆಗೆ. ಇನ್ನು ಒಂದು ಪಂದ್ಯವನ್ನು ಗೆಲ್ಲುವುದರ ಮುಖಾಂತರ ಸೆಮಿಫೈನಲದ ಬಾಗಿಲನ್ನು ತೆರೆದು ಒಳಗೆ ಹೋಗ್ತಕ್ಕಂಥ ಸಾಧ್ಯತೆ ದಟ್ಟವಾಗಿವೆ. ಈ ವರ್ಲ್ಡ್ ಕಪ್ನಲ್ಲಿ ಭಾರತವು ಏಷ್ಯಾ ಖಂಡದ ನಂಬರ್ 1 ಟೀಮ್ ಆಗಿರ್ತಕ್ಕಂಥ ಭಾರತವು ಈ ವರ್ಲ್ಡ್ ಕಪ್ನಲ್ಲಿ ಏಷ್ಯಾದ ನಂಬರ್ 2 ಟೀಮನ್ನು ಸೋಲಿಸ್ತದೆ. ಇಲ್ಲಿ ಭಾರತವು ಎಲ್ಲ ವಿಭಾಗಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಈ ಪಂದ್ಯದೊಳಗೆ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತದೆ. ಜಸ್ಪ್ರೀತ್ ಬುಮ್ರಾ ಅವರು ಅದ್ಭುತವಾಗಿ ಬಾಲಿಂಗ್ ದಾಳಿಯನ್ನು ಮಾಡ್ತಾರೆ. ಅದರೊಂದಿಗೆ ವಿಕೆಟ್ ಕಳೆದುಕೊಂಡಾಗ ಯಾವ ರೀತಿಯಾಗಿ ಆಡಬೇಕು ಅನ್ನೋದನ್ನು ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ಭಾರತವನ್ನು ಒಂದು ಅತ್ಯುತ್ತಮವಾದ ಸ್ಥಿತಿಗೆ ತಂದು ನಿಲ್ಲಿಸ್ತಾರೆ. ಅದ್ಭುತವಾಗಿ ಆಡ್ತಕ್ಕಂತಹ ಅಫ್ಘಾನಿಸ್ತಾನವನ್ನು ಕೇವಲ ಸೋಲಿಸುವುದಲ್ಲ ಅಷ್ಟೇ ಅಲ್ಲ, ನೆಟ್ ರನ್ ರೇಟಲ್ಲಿಯೂ ಕೂಡ ಆ ಟೀಮನ್ನು ಕೆಳಗಡೆ ಬೀಳ್ತಾರೆ. ನಮ್ಮ ಟೀಮಿನ ನೆಟ್ ರನ್ ರೇಟ್ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. +2.350. ಅದ್ಭುತವಾಗಿ ಈ ನೆಟ್ ರನ್ ರೇಟ್ ಕೂಡ ಯಾವಾಗ ಅಲ್ಲಿ ಮಳೆ ಬಂದು ಏನಾದರೂ ಡ್ರಾ ಆಗ್ತಕ್ಕಂಥ ಸಂದರ್ಭ ಬಂದರೆ, ಅಲ್ಲಿ ನೆಟ್ ರನ್ ರೇಟ್ ಏನಾದರೂ ಪ್ರಮುಖ ಪಾತ್ರ ವಹಿಸಿದರೆ ಅಂತಹ ಸಂದರ್ಭದಲ್ಲಿ ಈ ಮ್ಯಾಚು ಖಂಡಿತ ಸಹಾಯವನ್ನು ಮಾಡ್ತದೆ ಅಂತ ತಿಳ್ಕೊಂಡು ಹೇಳ್ಬೋದು. ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಯಾಕೆ ಬೇಕು ಅನ್ನೋದನ್ನು ಈ ಪಂದ್ಯ ತಿಳಿಸ್ಕೊಡ್ತದೆ. ಮೊದಲ ಓವರ್ನಲ್ಲಿ ಗುರ್ಬಾಜ್ ಅವರು 6 ಮತ್ತು ಬೌಂಡ್ರಿಯನ್ನು ಹೊಡೆಯೋದ್ರ ಮುಖಾಂತರ ತಮ್ಮ ಟೀಮನ್ನು ಅದ್ಭುತವಾಗಿ ಇವತ್ತು ಬ್ಯಾಟಿಂಗ್ ಮುಖಾಂತರ ಗೆಲ್ಲಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಮೂಡಿಸ್ತಿದ್ರು. ಅಂತಹ ಸಂದರ್ಭದಲ್ಲಿ ಎಕ್ಸ್ಪೀರಿಯನ್ಸ್ ಹೊತ್ತು ತಂದಿರತಕ್ಕಂತಹ ಜಸ್ಪ್ರೀತ್ ಬುಮ್ರಾ ಅವರು ಅವರ ವಿಕೆಟನ್ನು ತೆಗಿತಾರೆ. ಅದ್ರ ಜೊತೆಗೇ ಮುಂದಿನ ಓವರಲ್ಲಿ ಹಜರತ್ ಉಲ್ಲಾ ಅವರ ವಿಕೆಟನ್ನು ಕೂಡ ತೆಗೆದುಕೊಳ್ತಾರೆ. ಅವರು 4 ಓವರ್ಗಳಲ್ಲಿ ಕೇವಲ 7 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. 1 ಮೇಡನ್ ಜಸ್ಪ್ರೀತ್ ಬುಮ್ರಾ ಅವ್ರ ಕಡೆಯಿಂದ ಬಂದಿರ್ತದೆ. ಅದ್ಭುತವಾದ ಬೌಲಿಂಗ್ ದಾಳಿಯನ್ನು ಮಾಡ್ತಾರೆ. ಅಕ್ಷರ್ ಪಟೇಲ್ ಅವರು ಕೂಡ 3 ಓವರ್ಗಳಲ್ಲಿ 15 ರನ್ಗಳಿಗೆ 1 ಮೇಡನನ್ನು ಮಾಡಿ 1 ವಿಕೆಟನ್ನು ಪಡೆದುಕೊಳ್ತಾರೆ. ಇನ್ನು ಹರ್ಷದೀಪ್ ಸಿಂಗ್ ಅವರು ಕೂಡ 4 ಓವರ್ಗಳಲ್ಲಿ 36 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಆದರೆ ಕೊನೆ ಓವರ್ಗಳಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡೋದ್ರ ಮುಖಾಂತರ ಮ್ಯಾಚನ್ನು ಗೆಲುವಿನ ಕಡೆಗೆ ಕರೆದೊಯ್ತಾರೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂದರೆ ICC ಟೂರ್ನಮೆಂಟ್ಗಳಲ್ಲಿ ಅವರು ಕೇವಲ ಸೋತಿದ್ದು 3 ಮ್ಯಾಚ್ಗಳು ಮಾತ್ರ, ಅವು ನಾಕೌಟ್ ಹಂತಗಳಲ್ಲಿ. ಅವರು ಆಡಿರ್ತಕ್ಕಂತಹ 21 ಮ್ಯಾಚ್ಗಳಲ್ಲಿ 18 ಮ್ಯಾಚ್ಗಳನ್ನು ಗೆಲ್ತಾರೆ. ಹೋಪ್ ಈ ಸಲ ಎಲ್ಲ ಪಂದ್ಯಗಳನ್ನು ಗೆದ್ದುಕೊಂಡು ನಮಗೆ ವಿಶ್ವಕಪ್ ತಂದು ಕೊಡಲಿ ಅಂತ ತಿಳ್ಕೊಂಡು ಆಶಯ ಆಗಿದೆ. ಈ ಪಂದ್ಯದೊಳಗೆ ಭಾರತೀಯ ಓಪನರ್ಸ್ ಕಡೆಯಿಂದ ಅಷ್ಟೊಂದು ಅದ್ಭುತವಾದ ಪಾರ್ಟ್ನರ್ಶಿಪ್ಪನ್ನು ಬರುವುದಿಲ್ಲ. ರೋಹಿತ್ ಶರ್ಮಾ ಅವರು 8 ರನ್ಗಳನ್ನು ಮಾಡೋದ್ರ ಮುಖಾಂತರ ಫಜಲ್ ಫಾರೂಕ್ ಅವರಿಗೆ ಔಟ್ ಆಗ್ತಾರೆ. ಅದಾದ ನಂತರ ಕೊಹ್ಲಿ ಮತ್ತು ರಿಷಬ್ ಪಂತ್ ಅವರು ಸೇರಿಕೊಂಡು ಒಂದು 40 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಕೊಡ್ತಾರೆ. ಆದರೆ ಪಂತ್ ಅವರು ಅವರ ಶಾಟ್ಗಳೇ ವಿನೂತನ ಶಾಟ್ಗಳಾಗಿರ್ತವೆ. ಅಲ್ಲಿ ರಶೀದ್ ಖಾನ್ ಅವರ ಬಲೆಗೆ ಬಿದ್ದು ಔಟ್ ಆಗ್ತಾರೆ. ಅದರಿಂದ ಮುಂದಿನ ಓವರ್ನಲ್ಲೇ ವಿರಾಟ್ ಕೊಹ್ಲಿ ಅವರು ಕೂಡ ಮತ್ತೆ ರಶೀದ್ ಖಾನ್ ಅವರಿಗೆ ಔಟ್ ಆಗ್ತಾರೆ. ಇದಾದ ನಂತರ ಬಂದಿರತಕ್ಕಂತಹ ಸೂರ್ಯಕುಮಾರ್ ಯಾದವ್ ಮತ್ತು ಶುಭಮ್ ದುಬೇಜಿ ಅಂತೂ ಈ ವರ್ಲ್ಡ್ ಕಪ್ನಲ್ಲಿ ಯಾಕೋ ಅವ್ರದ್ದು ಬ್ಯಾಟು ಸೈಲೆಂಟ್ ಆಗಿದೆ. ಅವರ ಬ್ಯಾಟಿಂದ ರನ್ಗಳು ಬರ್ತಾಯಿಲ್ಲ. ಅವರು ಮುಂದಿನ ಓವರ್ನಲ್ಲಿಯೇ ರಶೀದ್ ಖಾನ್ ಅವರಿಗೆ ತಮ್ಮ ವಿಕೆಟನ್ನು ಒಪ್ಪಿಸ್ತಾರೆ. ಇದಾದ ನಂತರ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರು 37 ಎಸೆತಗಳಲ್ಲಿ 60 ರನ್ಗಳ ಒಂದು ಉಪಯುಕ್ತವಾದ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ. ಇಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದು ಅಂತಂದರೆ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಒಂದು 50ಯನ್ನು ಹೊಡಿತಾರೆ. 53 ರನ್ಗಳನ್ನು 28 ಎಸೆತಗಳಲ್ಲಿ
5 ಬೌಂಡ್ರಿ ಮತ್ತು 3 ಸಿಕ್ಸ್ಗಳನ್ನು ಹೊಡೆದು ಒಂದು ಉಪಯುಕ್ತ ಕಾಣಿಕೆಯನ್ನು ಟೀಮನ್ನು ಗೆಲ್ಲುವಿನಲ್ಲಿ ಇವರೊಂದು ಪ್ರಮುಖ ಪಾತ್ರ ಇದೆ ಅಂತ ತಿಳ್ಕೊಂಡು ಹೇಳ್ಬೋದು. ಅವರೊಂದಿಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ 24 ಎಸೆತಗಳಲ್ಲಿ 32 ರನ್ಗಳನ್ನು ಮಾಡ್ತಾರೆ. ಅದ್ಭುತವಾದ 2 ಸಿಕ್ಸ್ ಮತ್ತು 3 ಬೌಂಡ್ರಿಗಳನ್ನು ಹೊಡಿತಾರೆ. ಇದಾದ ನಂತರ ಅಕ್ಷರ್ ಪಟೇಲ್ ಅವರು ಕೊನೆಯ ಓವರ್ನಲ್ಲಿ 6 ಎಸೆತಗಳಲ್ಲಿ 12 ರನ್. ಇದೆಷ್ಟು ಉಪಯುಕ್ತ ಅಂತ ತಿಳ್ಕೊಂಡು ಕಾಮೆಂಟ್ರೇಟರ್ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅಫ್ಘಾನಿಸ್ತಾನ್ ತಂಡದವರು ಕೂಡ ಸ್ಪಿನ್ನರ್ ಸ್ನೇಹಿ ಪಿಚ್ ಅಂತ ಬಂದಾಗ ಅವರು ಅಲ್ಲಿ ಫೇವ್ರೇಟ್ ಆಗ್ತಾರೆ. ರಶೀದ್ ಖಾನ್ ಅವರು 4 ಓವರ್ಗಳಲ್ಲಿ 26 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಪಡೆದುಕೊಳ್ತಾರೆ. ಅವರಿಗೆ ಬೆಂಡೆತ್ತಿದ್ದು ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಕೋಟಾದಲ್ಲಿ 5 ಬೌಂಡ್ರಿಯನ್ನು ಹೊಡೆಸ್ಕೊಳ್ತಾರೆ. ಅದರೊಳಗಿಂದ 3 ಬೌಂಡ್ರಿಯನ್ನು ಸೂರ್ಯಕುಮಾರ್ ಯಾದವ್ ಅವರೇ ಹೊಡೆದಿರ್ತಾರೆ. ನವೀನ್ ಉಲ್ಲಕ್ ಅವರಿಗೆ 1 ವಿಕೆಟು ಮತ್ತು ಫಜಲಕ್ ಫಾರೂಕಿ ಅವರು ನೋಡ್ರಿ ಅದ್ಭುತವಾಗಿ ಇವರು ಹೆಸರನ್ನು ಹೇಳಲೇಬೇಕು. ಯಾಕಂತಂದರೆ ತಮ್ಮ ಕಟರ್ಸ್ಗಳನ್ನು ಮುಖಾಂತರ ಇಲ್ಲಿ ಸ್ಪೀಡ್ ನೀವು ವೇಗವಾಗಿ ಎಷ್ಟು ವೇಗವಾಗಿ ಚೆಂಡನ್ನು ಹಾಕಿದ್ರೋ ಅಷ್ಟೇ ವೇಗವಾಗಿ ಬೌಂಡ್ರಿಯಿಂದ ಆಚೆ ಬಾಲ್ ಹೋಗ್ತಾಯಿತ್ತು. ಆದರೆ ಬಾಲ್ಗಳನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಕಟರ್ಸ್ಗಳು ಹಾಕ್ತಿದ್ರು, ಆ ಕಟರ್ಸ್ಗಳಿಗೆ ವಿಕೆಟ್ ಬೀಳ್ತಾಯಿತ್ತು. ಫಜಲಕ್ ಫಾರೂಕಿ ಅವರು ಕಟರ್ಸ್ ಹಾಕೋದ್ರ ಮುಖಾಂತರ ಕ್ಯಾಪ್ಟನ್ ಅವರು ವಿಕೆಟನ್ನು ತೆಗೆದು ರೋಹಿತ್ ಶರ್ಮಾ ಅವ್ರದ್ದು. ಅದಾದ ನಂತರ ಸೂರ್ಯಕುಮಾರ್ ಯಾದವ್ ಅವರು ವಿಕೆಟನ್ನು ತೆಗಿತಾರೆ. ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ ಇವೆಲ್ಲ ವಿಕೆಟ್ಗಳು ಸ್ಲೋ ಬಾಲಿಂದನೇ ಬಿದ್ದಿದ್ದು, ಆ ಕಟರ್ ಬಾಲಿಂದನೇ ಬಂದಿದ್ದು. ಎಷ್ಟು ಬಾಲ್ ಸ್ಲೋ ಆಗಿ ಬರ್ತದೆ, ಬ್ಯಾಟ್ಗೆ ಬರೋದಿಲ್ಲ, ಹೀಗಾಗಿ ಸರಿಯಾಗಿ ಕನೆಕ್ಷನ್ ಆಗೋದಿಲ್ಲ, ಔಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ವಿಕೆಟ್ಗಳು ಆ ರೀತಿಯಾಗಿಯೇ ಬಿದ್ದವೆ. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಅಫ್ಘಾನಿಸ್ತಾನ ಮೊದಲನೇ ಓವರ್ನಲ್ಲಿ 6 ಬೌಂಡ್ರಿಯನ್ನು ಹೊಡೆಯೋದ್ರ ಮುಖಾಂತರ ಒಂದು ಭರವಸೆನ ಮೂಡಿಸ್ತು. ಆದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ನ ತಂದು ಕೊಟ್ಟಿದ್ದು ಜಸ್ಪ್ರೀತ್ ಬುಮ್ರಾ ಅವರು. ಏನು ಮಾಡ್ತಾರೆ ಬಾಲಿಂಗ್, ಸಖತ್ತಾಗಿದೆ ಅವರ ಬಾಲಿಂಗ್ ಅಂತೂ. ಯಾವ ಸಂದರ್ಭದಲ್ಲಿ ಕೂಡ ಅಫ್ಘಾನಿಸ್ತಾನ ಟೀಮದವರು ಈ ಒಂದು ಆಟದಲ್ಲಿ ಇದ್ದಾರೆ ಅನ್ನೋದನ್ನು ಅವರು ಬಿಟ್ಕೊಡೋದಿಲ್ಲ. ಬಂದಿರತಕ್ಕಂಥ ಮೊದಲನೇ ಓವರ್ನಲ್ಲಿ ವಿಕೆಟ್ ತೆಗೆದುಕೊಳ್ತಾರೆ. ಮತ್ತೆ ನೆಕ್ಸ್ಟ್ ಓವರ್ನಲ್ಲಿ 2ನೇ ಓವರ್ ಬಂದರೆ ಅಲ್ಲಿ ಕೂಡ ವಿಕೆಟನ್ನು ತೆಗೆದುಕೊಳ್ತಾರೆ. ಅದಾದ ನಂತರ 3ನೇ ಓವರ್ನಲ್ಲಿ ಕೂಡ 1 ವಿಕೆಟನ್ನು ತೆಗೆದುಕೊಂಡು 2 ರನ್ಗಳನ್ನು ನೀಡ್ತಾರೆ. ಮತ್ತೊಂದು ಬಾಯ್ಸ್ ಬೌಂಡ್ರಿಯನ್ನು ಹೋಗ್ತದೆ. ಕೊನೆಯ ಓವರ್ನಲ್ಲಿ ನೀಡಿದ್ದು ಕೇವಲ 1 ಲೆಗ್ ಬಾಲ್. ನೋಡ್ರಿ, ಒಟ್ಟಾರೆಯಾಗಿ ಅವರು ಖರ್ಚು ಮಾಡಿದ್ದು 7 ರನ್ಗಳು. ಅದ್ಭುತವಾದ ಬಾಲರ್, ಈ ಜನ್ರೇಷನ್ ಅತ್ಯುತ್ತಮ ಬಾಲರ್ ಅಂತ ತಿಳ್ಕೊಂಡು ಹೇಳ್ಬೋದು. ಯಾವ ಸಂದರ್ಭದಲ್ಲಿ ಬೇಕು, ಯಾವಾಗ ತಂಡಕ್ಕೆ ವಿಕೆಟ್ಗಳ ಅವಶ್ಯಕತೆ ಇರ್ತದೋ ಅಂತಹ ಸಂದರ್ಭದಲ್ಲಿ ತಮ್ಮ ಬಾಲಿಂಗ್ ಕೌಶಲ್ಯದ ಮುಖಾಂತರ ವಿಕೆಟನ್ನು ಕಿತ್ತುವುದರಲ್ಲಿ ನಂಬರ್ 1 ಬಾಲರ್ ಅಂತ ತಿಳ್ಕೊಂಡು ನಾವು ಇವರಿಗೆ ಹೇಳ್ಬೋದು. ಇದಾದ ನಂತರ ಹರ್ಷದೀಪ್ ಸಿಂಗ್, ಅಕ್ಷರ್ ಪಟೇಲ್, ಮುಂದೆ ಕುಲ್ದೀಪ್ ಯಾದವ್ ಈ ಮ್ಯಾಚಲ್ಲಿ T20 ವರ್ಲ್ಡ್ ಕಪ್ನಲ್ಲಿ ಮೊದಲ ಪಂದ್ಯವನ್ನು ಆಡ್ತಿರ್ತಕ್ಕಂಥ ಕುಲ್ದೀಪ್ ಯಾದವ್ರವರು ಕೂಡ ಈ ಮ್ಯಾಚ್ನಲ್ಲಿ 2 ವಿಕೆಟ್ಗಳನ್ನು ತೆಗಿತಾರೆ. ಒಟ್ಟಾರೆಯಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮತ್ತು ಫೀಲ್ಡಿಂಗ್ ಎಲ್ಲ ವಿಭಾಗಗಳಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡ್ತಾ ಭಾರತವು ಸೂಪರ್ 8ರ ಮೊದಲ ಪಂದ್ಯವನ್ನು ಗೆದ್ದುಕೊಂಡು ಮುಂದಿನ ಹಂತದ ಕಡೆಗೆ ಸಾಗ್ತಾ ಇದ್ದಾರೆ. ಆ ಯಶಸ್ಸು ಆದಷ್ಟು ಬೇಗನೆ ಸಿಗಲಿ ಅಂತ ತಿಳ್ಕೊಂಡು ಹೇಳ್ತಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಈ T20 ವರ್ಲ್ಡ್ ಕಪ್ಪನ್ನು ಭಾರತಕ್ಕೆ ತೆಗೆದುಕೊಂಡು ಬರಲಿ ಅಂತ ತಿಳ್ಕೊಂಡು ಆಶಿಸೋಣ.